ಹಲೋ ಗೈಸ್, ವೆಲ್ಕಮ್ ಟು ಪಿ ಕೆ ವಿತ್ ಬೈಕ್ಸ್. ಇವತ್ತು ನಾನು ಕವಾಸಕಿ KLX 230 RS ಗಾಡಿಗೆ ಫಸ್ಟ್ ಆಯಿಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನೇ ಮಾಡ್ಕೋತಾ ಇದ್ದೀನಿ. ಪಾರ್ಟ್ಸ್ನ ಕವಾಸಕಿ ಸರ್ವಿಸ್ ಸೆಂಟರಿಂದ ತೊಗೊಬಂದಿದ್ದೆ. ಇದಕ್ಕೆ ಆ್ಯಕ್ಚುಲಿ 1.2 ಲೀಟರ್ ಆಯಿಲ್ ಬೇಕು. ಸೊ ಇದು 1 ಲೀಟರ್ ಬರುತ್ತೆ. 200 ml ಇಲ್ಲ, 1 ಫುಲ್ ಲೀಟ್ರ್ ತೊಗೋಬೇಕು ಅಂದರು. ಸೊ ಅದರಿಂದ 2 ಲೀಟ್ರ್ ತಂದಿದ್ದೀನಿ. ಇದರಲ್ಲಿ 1.2 ಲೀಟರ್ ಯೂಸ್ ಆಗುತ್ತೆ. ಸೊ ಆಯಿಲ್ 1 ಲೀಟರ್ ಬಂದು 739 ರುಪೀಸ್. ಇದು ಟ್ಯಾಕ್ಸ್ ಎಲ್ಲ ಸೇರಿ ಕವಾಸಕಿ ಅವ್ರದೇ ಪ್ರಾಡಕ್ಟು. ಮೋಸ್ಟ್ಲಿ ರೀಬ್ಯಾಡ್ಜ್ಡ್ ಇರಬೇಕು. ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಇಲ್ಲ ರೀಬ್ಯಾಡ್ಜ್ಡ್ ಏನೋ ಗೊತ್ತಿಲ್ಲ ಇದು. ಸೊ ಇನ್ನು ಇದಕ್ಕೆ ಒಂದು ಓರಿಂಗ್ ಬೇಕಾಗುತ್ತೆ. ಇದು ಆಯಿಲ್ ಫಿಲ್ಟರ್ ಹೋಗುತ್ತಲ್ಲ, ಅಲ್ಲಿಗೆ ಸೇರಿಸ್ಬೇಕು ಇದನ್ನು. ಮತ್ತು ಇದು ಆಯಿಲ್ ಫಿಲ್ಟರು, ಮತ್ತು ಇದು ಗ್ಯಾಸ್ ಕಿಟ್ಟು. ಇಲ್ಲೊಂದು ಸಣ್ಣ ವಾಷರ್ ಥರ ಇರುತ್ತೆ ಇದು ನೋಡಿ. ಇದು ಆ್ಯಕ್ಚುಲಿ ಇದು ಗ್ಯಾಸ್ ಕಿಟ್ಟು. ಇಷ್ಟು ಪಾರ್ಟ್ಸ್ ಬೇಕು ಇದಕ್ಕೆ ಆಯಿಲ್ ಸರ್ವಿಸ್ ಮಾಡಬೇಕು ಅಂದರೆ. ಗ್ಯಾಸ್ ಕಿಟ್ಟು 240 ರೂಪಾಯಿ, ಎಲಿಮೆಂಟ್ ಆಯಿಲ್ ಫಿಲ್ಟರು 119 ರೂಪಾಯಿ, ಕವಾಸಕಿ ಜೆನ್ಯೂನ್ ಇಂಜಿನ್ ಆಯಿಲು 1 ಲೀಟರ್ಗೆ 739 ರೂಪಾಯಿ, 2 ಲೀಟರ್ಗೆ 1478 ರೂಪಾಯಿ ಆಗಿದೆ. ಇನ್ನು ಓರಿಂಗು 249 ರೂಪಾಯಿ. ಸೊ ಟೋಟಲ್ಲು 2087 ರೂಪಾಯಿ ಆಗಿದೆ. ಸೊ ನನಗೆ ಈ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಂದರೆ ನಮ್ಮೂರಿಂದ ಬೆಂಗಳೂರಿಗೆ ತಗೋಗ್ಬೇಕು. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ನೇ ಬಂದು ಒಂದು 10,000 ಖರ್ಚಾಗ್ಬಿಡುತ್ತೆ. ಸೊ ಅದರಿಂದ ಈ ಗಾಡಿನ ನಾನೇ ಮನೆಯಲ್ಲೇ ಸರ್ವಿಸ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ನೋಡಿ, ಇಲ್ಲಿ ಫುಲ್ಲು ಗಲೀಜಾಗೋಗಿದೆ. ಇದನ್ನು ವಾಟರ್ ವಾಶ್ ಮಾಡಬೇಕು. ಬನ್ನಿ ಈಗ ವಾಟರ್ ವಾಶ್ ಮಾಡೋಣ. ಸಿಕ್ಕಾಬಿಟ್ಟೆ ಬದಿ ಆಗ್ಬಿಡೈತೆ. ಫಸ್ಟ್ ನೀರಲ್ಲಿ ಸ್ವಲ್ಪ ಉನಿಬೇಕಿದು. ಫಸ್ಟು ಹಳೆ ಆಯಿಲೆ ನಾನು ಡ್ರೈನ್ ಮಾಡ್ಕೋಬೇಕು. ಇಲ್ಲೊಂದು ನಟ್ಟು ಬರುತ್ತೆ ಕೆಳಗಡೆ. ನೋಡಿ, ಈಗ ಓಲ್ಡ್ ಆಯಿಲ್ ಎಲ್ಲ ನೀಟಾಗಿ ಬರ್ತಿದೆ. ಸೊ ಅವ್ರು ಕೊಟ್ಟಿದ್ದಾರಲ್ಲ ಗ್ಯಾಸ್ ಕಿಟ್ಟು, ಇದೆ ಅದು ಗ್ಯಾಸ್ ಕಿಟ್ ಅಂತಂದಿದ್ದೀನಿ. ಅದನ್ನು ಇಲ್ಲಿಗೆ ಹಾಕೋಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಗ್ಯಾಸ್ ಕಿಟ್ ಇಲ್ಲ ಅಂದರೆ ನಿಮಗೆ ಇಂಜಿನ್ ಆಯಿಲು ಕೆಳಗಡೆ ಲೀಕ್ ಆಗಿಬಿಡುತ್ತೆ. ಸೊ ಟೋಟಲು 1 ಲೀಟ್ರು 200 ml ಇರುತ್ತೆ ಆಯಿಲು ಇದರಲ್ಲಿ. ಆ್ಯಕ್ಚುಲಿ ಈ ಗಾಡಿನ ನಾವು ಅವರ್ಲಿ ಬೇಸಿಸ್ ಮೇಲೆ ಸರ್ವಿಸ್ ಮಾಡಬೇಕು. ಅಂದರೆ ಈಗ ಫಸ್ಟ್ ಸರ್ವಿಸ್ ಬಂದು 5 ಅವರ್ಸ್ಗೇನೋ ಇರುತ್ತೆ. ಆಮೇಲೆ ಸೆಕೆಂಡ್ ಸರ್ವಿಸಿಂದ 50 ಅವರ್ಸ್ಗೊಂದು ಸರ್ವಿಸು. 50 ಅವರ್ಸು ಇಲ್ಲ 6 ಮಂತ್ಸು, ಯಾವ್ದು ಬೇಗ ಬರುತ್ತೆ ಅದು. ಆಯಿಲ್ ಇನ್ನೂ ಡ್ರೈನ್ ಆಗ್ತಾನೇ ಇದೆ. ಅಂದರೆ ಫುಲ್ಲು ಕಂಪ್ಲೀಟಾಗಿ ಡ್ರೈನ್ ಆಗಕ್ಕೆ ಬಿಡ್ಬೇಕು ಇದನ್ನು. ಇದ್ರ ಪಾಡಿಗೆ ಇದು ಹಳೆ ಆಯಿಲ್ ಲೀಕ್ ಆಯ್ತಾ ಇರಲಿ. ಮೀನ್ ವೈಲ್ ನಾವು ಇದನ್ನು ಚೇಂಜ್ ಮಾಡೋಣ, ಆಯಿಲ್ ಫಿಲ್ಟರ್ನ. ನಾನು ಈ ಗಾಡಿನ ಬೆಳಗ್ಗೆಯಿಂದ ಸ್ಟಾರ್ಟೇ ಮಾಡಿಲ್ಲ. ಸೊ ಎಲ್ಲ ಆಯಿಲು ಕೂಡ ಕೆಳಗೇನೆ ಇತ್ತು. ನೀವು ಗಾಡಿ ಏನಾದ್ರು ಸ್ಟಾರ್ಟ್ ಮಾಡಿದರೆ ಒಂದು ಹಾಫ್ ಆನ್ ಅವರು ಗಾಡಿ ಆರಲಿ, ಆಮೇಲೆ ನೀವು ಸರ್ವಿಸ್ನ ಸ್ಟಾರ್ಟ್ ಮಾಡಿ. ಇದೇ ಆಯಿಲ್ ಫಿಲ್ಟರು. ಸೊ ಫುಲ್ಲು ಒಂಥರ ಬ್ಲ್ಯಾಕ್ ಆಗ್ಬಿಟ್ಟಿದೆ ಆಯಿಲ್ ಫಿಲ್ಟರ್. ನೋಡ್ಬೋದು ನೀವು ಇಲ್ಲಿ ಒಳಗಡೆ ಎಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಕೂಡ ಇದೆ ಆಯಿಲ್ ಫಿಲ್ಟರ್ ಒಳಗಡೆ. ಇದ್ರೊಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಗ್ರೀಸ್ ಹಾಕಿದ್ರೆ ಬೆಟರು. ಗ್ರೀಸ್ ಹಾಕ್ಬಿಟ್ಟು ಮತ್ತೆ ಅದನ್ನು ಅಲ್ಲೇ ಕಚ್ಚಿಸ್ಬೇಕು. ನೋಡಿ, ಇದು ಹೊಸ ಆಯಿಲ್ ಫಿಲ್ಟರು. ಇದಕ್ಕೆ ನೀವು ಸ್ವಲ್ಪ ಆಯಿಲಲ್ಲಿ ಡಿಪ್ ಮಾಡಿ ಹಾಕಬೇಕು, ಹಂಗೆ ಹಾಕ್ಬಾರ್ದು. ಆಯಿಲ್ ಓಪನ್ ಮಾಡ್ತಾ ಇದ್ದೀನಿ ಈಗ. ನೋಡಿ, ಈಗ ಕಂಪ್ಲೀಟಾಗಿ ಹೊಸ ಆಯಿಲಲ್ಲಿ ಡಿಪ್ ಮಾಡಿದ್ದೀನಿ ಇದನ್ನು. ಇದು ಒಂದು ಓರಿಂಗ್ ಅಂತ ಬರುತ್ತೆ, ಇದೇ ಓರಿಂಗು. ಇದನ್ನು ಚೇಂಜ್ ಮಾಡಬೇಕು. ಪ್ರತಿ ಸರ್ವಿಸ್ ಮಾಡಿದಾಗಲೂ ಕೂಡ ಇದನ್ನು ಚೇಂಜ್ ಮಾಡಬೇಕು. ನೋಡಿ, ಇದೇ ಓರಿಂಗು. ಈ ಥರ ಬಿಚ್ಕೋಬೇಕು ಇದನ್ನು. ನೋಡಿ, ಇಲ್ಲಿ ಇದು ಹೊಸ ಓರಿಂಗು. ಇದನ್ನು ಹಿಂಗೆ ಹಾಕೋಬೇಕು ಇಲ್ಲಿ ಅಷ್ಟೇ. ಹಾಕೋದು ಈಸಿ. ಸ್ವಲ್ಪ ಬಿಚ್ಚೋದು ಟೈಟ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ಗಾಡಿ ಹೀಟಾಗಿ ಕಚ್ಕೊಬಿಟ್ಟಿರುತ್ತೆ. ಇಂಜಿನಲ್ಲಿರೋ ಯಾವುದೇ ನಟ್ಟನ್ನು ಕೂಡ ಹೆವಿ ಟೈಟ್ ಮಾಡೋಂಗಿಲ್ಲ. ಸೊ ಸಿಂಪಲಾಗಿ ಟೈಟ್ ಮಾಡ್ಬೇಕು, ಇಲ್ಲಾಂದರೆ ಕಟ್ಟಾಗ್ಬಿಡುತ್ತೆ ಅದು. ಈಗ ಆಯಿಲೆಲ್ಲ ಕಂಪ್ಲೀಟಾಗಿ ಡ್ರೈನ್ ಆಗಿದೆ. ಇಂಜಿನ್ ನಟ್ಟು ಹಾಕ್ತಾ ಇದ್ದೀನಿ. ಈ ಕೆಳಗಡೆ ಇಂಜಿನ್ ನಟ್ಟನ್ನ ಜಾಸ್ತಿ ಟೈಟ್ ಮಾಡಬಾರ್ದು, ಗ್ಯಾಸ್ ಕಿಟ್ ಹೊಡೆದೋಗುತ್ತೆ. ಬನ್ನಿ ಈಗ ಆಯಿಲ್ ಹಾಕೋಣ. ಆಯಿಲ್ ಹಾಕೋಕ್ಕೆ ನೀವು ಇದು ಬ್ಲ್ಯಾಕ್ ಕಲರ್ ಕ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಬಿಚ್ಚಬೇಕು. ಇದನ್ನು ಬಿಚ್ಚೋದಕ್ಕೆ 27 ನಂಬರ್ ಸ್ಪ್ಯಾನರ್ನ ತೊಗೊಂಡಿದ್ದೀನಿ ನಾನು. ಸೊ ಸಿಂಪಲ್ಲು, ಯಾವುದಾದ್ರೂ ಅಷ್ಟೇನು ಟೈಟ್ ಆಗಿಲ್ಲ. ಫುಲ್ಲು ಡ್ರೈನ್ ಆಗಿದೆ ಆಯಿಲು. ಸೊ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ 1.2 ಲೀಟರ್ ಬೇಕು ಇದಕ್ಕೆ ಆಯಿಲು. ಸದ್ಯಕ್ಕೆ 1 ಲೀಟ್ರ್ ಹಾಕ್ತೀನಿ. ನೆಕ್ಸ್ಟು 200 ml ಹಾಕ್ತೀನಿ. 200 mlನ ಈ ಗ್ಲಾಸಲ್ಲಿ ಮೆಜರ್ ಮಾಡ್ಕೋತಾ ಇದ್ದೀನಿ ನಾನು. ಇದಷ್ಟೇ ಹಿಡಿಯೋದು. 200 ml ಏನೋ ಹಿಡಿಯುತ್ತೆ. ಹೊಸ ಆಯಿಲ್ ಹಾಕಾಯಿತು, ಮತ್ತು ಗ್ಯಾಸ್ ಕಿಟ್ಟು ಮತ್ತು ಓರಿಂಗು ಎರಡನ್ನೂ ಚೇಂಜ್ ಮಾಡಾಯಿತು. ಈಗ ಕ್ಯಾಪ್ ಹಾಕ್ತಾ ಇದ್ದೀನಿ. ಒಂಚೂರು ಲೈಟಾಗಿ ಟೈಟ್ ಮಾಡಿದ್ರೆ ಬೇಜ.
ಇಷ್ಟು ಕಂಪ್ಲೀಟ್ ಆದರೆ ಆಲ್ಮೋಸ್ಟ್ ನಿಮಗೆ 90% ಸರ್ವಿಸ್ ಕಂಪ್ಲೀಟ್ ಆದಂಗೆ. ಇನ್ನೇನಿದ್ರು ಏರ್ ಫಿಲ್ಟರ್ನ ತೆಗೆದು ಕ್ಲೀನ್ ಮಾಡಬೇಕು. ಏರ್ ಫಿಲ್ಟ್ರು 3 ಸರ್ವಿಸ್ಗೊಂದ್ಸಲ ಚೇಂಜ್ ಆಗೋದಂತೆ. ಸೊ ಸದ್ಯಕ್ಕೆ ಏರ್ ಫಿಲ್ಟ್ರ್ ರಿವ್ಯೂ ಮಾಡೋಣ ಬನ್ನಿ. ಮೋಸ್ಟ್ಲಿ ಏರ್ ಫಿಲ್ಟ್ರು ತೆಗಿಬೇಕಂದ್ರೆ ಸೀಟ್ ತೆಗಿಬೇಕು ಅನ್ಕೋತೀನಿ. ಏರ್ ಫಿಲ್ಟ್ರನ್ನ ಹುಡ್ಕಷ್ಟೊಳಗೆ ಸಾಕಾಗೋಯ್ತು. ಫಸ್ಟ್ ಈ ಪ್ಯಾನಲ್ ಬಿಚ್ಚಿದೆ, ಇಲ್ಲಂತೂ ಇಲ್ಲ ಅಂತ ಗೊತ್ತಾಯಿತು. ನೋಡಿ ಇಲ್ಲಿ ಈ ಪ್ಯಾನಲ್ ಇಲ್ಲಿ ಬಿಚ್ಚಿಟ್ಟಿದ್ದೀನಿ. ಆಮೇಲೆ ಸೀಟು ಕೂಡ ಬಿಚ್ಚಿದ್ದೀನಿ. ನೆಕ್ಸ್ಟು ಈ ಪ್ಯಾನಲ್ ಬಿಚ್ಚಿದೆ. ಈ ಪ್ಯಾನಲ್ ಬಿಚ್ಚಿದಾಗ ಇಲ್ಲಿದೆ ನೋಡಿ ಏರ್ ಫಿಲ್ಟರು. ಸೊ ಇದಕ್ಕೆ ಆ್ಯಕ್ಚುಲಿ ಆ್ಯಲನ್ ಕೀ, ಈ ಒಂದು ಆ್ಯಲನ್ ಕೀನ ನೀವು ಯೂಸ್ ಮಾಡಿದ್ರೆ ಬಿಚ್ಚಾಕ್ಬೋದು. ಓಕೆ, ಸೊ ಇದೇ ನೋಡಿ ಏರ್ ಫಿಲ್ಟರು. ಏರ್ ಫಿಲ್ಟರ್ನ ಈ ಥರ ಸೋಪ್ ವಾಟರಲ್ಲಿ ವಾಶ್ ಮಾಡಬೇಕು. ಸೊ ನೀವೊಂದು ಹಳೆ ಬ್ರಷ್ನ ತೊಗೊಂಡು ಉಜ್ಜಿದ್ರೂ ಪರವಾಗಿಲ್ಲ. ಏರ್ ಫಿಲ್ಟ್ರ್ ವಾಶ್ ಮಾಡಿದ್ಮೇಲೆ ಇದರಲ್ಲೇ ನೀವು ಕ್ಲೀನ್ ಕೂಡ ಮಾಡ್ಬೋದು. ನೋಡಿ ಇದನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಡ್ಕೊಂಡಿರೋ ನೀರೆಲ್ಲ ಹೋಗುತ್ತೆ ಆಚೆ, ಸ್ಕ್ವೀಸ್ ಆಗುತ್ತೆ. ಸೊ ನೀರೆಲ್ಲ ಆಚೆ ಬರುತ್ತೆ. ನೋಡಿ ಈ ಥರ ಡಿಸೈನ್ ಮಾಡಿದ್ದಾನೆ ಏರ್ ಫಿಲ್ಟ್ರ್ ಈಸಿಯಾಗಿ ವಾಶ್ ಮಾಡೋ ಥರ. ಸೊ ಈಗಿನ ಫಸ್ಟ್ ಸರ್ವಿಸ್ ಅಲ್ವಾ, ಸೊ ಸರ್ವಿಸ್ ಅಡ್ವೈಸರ್ ಏನು ಹೇಳಿದ್ರು ಅಂದರೆ ಬೇಡಿ, ಕ್ಲೀನ್ ಮಾಡಿಬಿಟ್ಟೆ ಹಾಕಿ, ನೆಸೆಸಿಟಿ ಇಲ್ಲ. 3 ಸರ್ವಿಸ್ಗೊಂದ್ಸಲ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಸರ್ವಿಸಿಂದ ನಾನು ಹೊಸ ಏರ್ ಫಿಲ್ಟ್ರನ್ನೇ ಹಾಕ್ಬಿಡ್ತೀನಿ. ಈಗ ಕ್ಲೀನ್ ಮಾಡೋದು ಗೋಜೆ ಬೇಡ. ಇದು ಏರ್ ಫಿಲ್ಟ್ರ್ ಕ್ಲೀನಿಂಗ್ ಎಲ್ಲ ಆಯಿತು. ಇದಕ್ಕೀಗ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕ್ತಾನೆ ಹಾಕ್ಬಾರ್ದು. ಸರ್ವಿಸಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಬನ್ನಿ ನೋಡೋಣ ಈಗ ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿದು ಆಯಿಲ್ ಚೇಂಜ್ ಆದಮೇಲೆ ಒಂದು 2 ರಿಂದ 3 ನಿಮಿಷ ಹೀಗೆ ರನ್ನಿಂಗ್ ಕಂಡೀಷನಲ್ಲಿ ಬಿಡಬೇಕು. ಏನಕ್ಕೆ ಅಂದರೆ ಗಾಡಿ ಆಯಿಲು ನೀಟಾಗಿ ಸರ್ಕ್ಯುಲೇಟ್ ಆಗಬೇಕು ಇಂಜಿನ್ ಎಲ್ಲ ಕಡೆ. ಸೊ ಗೈಸ್, ಇದಿಷ್ಟು ಕವಾಸಕಿ KLX 230 RS ಫಸ್ಟ್ ಸರ್ವಿಸ್ ವಿಡಿಯೋ ನಾನೇ ಮಾಡ್ಕೊಂಡಿರೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.